ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಭಾರತ ಹಾಗೂ ಅಮೆರಿಕ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ನಿನ್ನೆ ಜಾಯಿಂಟ್ ಸ್ಟೇಟ್ಮೆಂಟ್ ಬಂತು. ಆ ಜಾಯಿಂಟ್ ಸ್ಟೇಟ್ಮೆಂಟ್ ನ ಔಟ್ಕಮ್ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ನಿನ್ನೆ ಹಲವಾರು ಕಂಪನಿಗಳು ತಮ್ಮ Q3 ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದವೆ. ಅವುಗಳ ಹೈಲೈಟ್ಸ್ ಅನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲಾ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಆದ್ರೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಲಾಸ್ಟ್ ವೀಕ್ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಬಂದಿತ್ತು. ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲಿನ ಟ್ಯಾರಿಫ್ ಅನ್ನ 18% ಗೆ ಇಳಿಸ್ತಾ ಇದ್ದೀವಿ ಅನ್ನುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಅನಂತರ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂತು. ಅದು ಎಲ್ರಿಗೂ ಕೂಡ ಈಗಾಗಲೇ ಗೊತ್ತಿರುವಂತದ್ದು. ಬಟ್ ಜಾಯಿಂಟ್ ಸ್ಟೇಟ್ಮೆಂಟ್ ಬಂದಿರಲಿಲ್ಲ. ಎರಡು ದೇಶಗಳ ಕಡೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ಮೆಂಟ್ ಬಂತು ಬಿಟ್ರೆ ಅಫಿಷಿಯಲ್ ಜಾಯಿಂಟ್ ಸ್ಟೇಟ್ಮೆಂಟ್ ಬಂದಿರಲಿಲ್ಲ. ಫೈನಲಿ ನಿನ್ನೆ ಅಫಿಷಿಯಲ್ ಜಾಯಿಂಟ್ ಸ್ಟೇಟ್ಮೆಂಟ್ ಕೂಡ ರಿಲೀಸ್ ಆಗಿದೆ. ನೋಡಬಹುದು, ರೆಡ್ಯೂಸ್ಡ್ ಟ್ಯಾರಿಫ್ಸ್, preferential access, $30 trillion market. India US unveiled interim trade pact, key highlights. ಹಾಗೆ ಈ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಸುದ್ದಿಗಳೇನ್ ಬರ್ತಾ ಇದೆ, ಇದು ಜಸ್ಟ್ ಇಂಟಿರಿಮ್, ಮಧ್ಯಂತರ ಅಷ್ಟೇ. ಜೊತೆಗೆ ನೆಕ್ಸ್ಟ್ ಟ್ರೇಡ್ ಡೀಲ್ ಫೈನಲೈಸ್ ಆದ್ರೂ ಕೂಡ ಅದು ಕೂಡ ಫೈನಲ್ ಅಲ್ಲ, ಇನ್ನು ಮಿನಿ ಟ್ರೇಡ್ ಡೀಲ್ ಅಥವಾ ಟ್ರೇಡ್ ಡೀಲ್ ನ ಮೊದಲ ಭಾಗ ಆಗಿರುತ್ತೆ. ಹಾಗಾದ್ರೆ ನಿನ್ನೆ ಏನೆಲ್ಲ ಹೇಳಿದ್ರು ಜಾಯಿಂಟ್ ಸ್ಟೇಟ್ಮೆಂಟ್ ಅಲ್ಲಿ, ಅದರ ಹೈಲೈಟ್ಸ್ ಅನ್ನು ನೋಡಬಹುದು. ದ ಫ್ರೇಮ್ ವರ್ಕ್ ಈಸ್ ಪಾರ್ಟ್ ಆಫ್ ಆನ್ಗೋಯಿಂಗ್ ನೆಗೋಷಿಯೇಷನ್ಸ್ ಟುವರ್ಡ್ ಎ ಬ್ರಾಡರ್ US India ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್. ಎರಡು ದೇಶಗಳ BTA ಗೆ ಸಂಬಂಧಪಟ್ಟಂತೆ ಏನು ಫ್ರೇಮ್ ವರ್ಕ್ ರಿಲೀಸ್ ಆಗಿದೆ, ಇದು ಆನ್ಗೋಯಿಂಗ್ ನೆಗೋಷಿಯೇಷನ್ಸ್ ನ ಭಾಗ ಆಗಿ ಬಂದಿರುವಂತದ್ದು. ಇಂಡಿಯಾ ಟ್ಯಾರಿಫ್ ಆಕ್ಷನ್ಸ್, ಭಾರತ ಏನ್ ಆಕ್ಷನ್ ತಗೊಂಡಿದೆ ನೋಡಬಹುದು. ಅಂಡರ್ ದ ಇಂಟಿರಿಮ್ ಫ್ರೇಮ್ ವರ್ಕ್, ಇಂಡಿಯಾ ಹ್ಯಾಸ್ ಅಗ್ರೀಡ್ ಟು ಎಲಿಮಿನೇಟ್ ಆರ್ ರೆಡ್ಯೂಸ್ tariffs on all US industrial goods, cut duties on wide range of US farm and food products, including dried distilleries, grains, red sorghum for animal feed, tree nuts, fruits, soybean oil, wine and spirits, provide preferential market access in agreed sectors to facilitate smoother trade. ಇಲ್ಲೆಲ್ಲ access ಅನ್ನ ಕೊಡ್ತಾ ಇದೆ ಭಾರತ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಡೀಟೇಲ್ಸ್ ಅನ್ನ ಮುಂದೆ ನೋಡೋಣ. ಆಗ ಇನ್ನೂ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ. ಅವರು ಕೇಳ್ತಾ ಇದ್ದು ಅಗ್ರಿ ಅಂಡ್ ಫುಡ್ ಪ್ರಾಡಕ್ಟ್ಸ್ ಗೆ, ಬಟ್ ಈಗ ಸರ್ಕಾರದಿಂದ ಅದಕ್ಕೆ ಕೂಡ ಓಕೆ ಆಗಿದೆ. ಬಟ್ ಎಲ್ಲಾ ಕಡೆ ಅಲ್ಲ, ಅಲ್ಲೂ ಕೂಡ ರೆಸ್ಟ್ರಿಕ್ಷನ್ಸ್ ಇದೆ. ಜೊತೆಗೆ ಮಿನಿಮಮ್ ಇಂಪೋರ್ಟ್ ಪ್ರೈಸ್, ಈ ರೀತಿ ಸಾಕಷ್ಟು ಕಂಡೀಷನ್ಸ್ ಇದೆ. ಎಲ್ಲ ಅಂತ ಏನಲ್ಲ, ಮೊನ್ನೆ ಅಂದ್ರೆ ಲಾಸ್ಟ್ ವೀಕ್ ಅಲ್ಲೇ ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಬಗ್ಗೆ ನಾನು ಕವರ್ ಮಾಡಿದ್ದೆ. ಅದೇ ರೀತಿ ಒಂದಷ್ಟು ಬದಲಾವಣೆಗಳಿದೆ. ಜೊತೆಗೆ ಟ್ಯಾರಿಫ್ ಕೂಡ ಇದೆ. ಫ್ರೀ ಆಕ್ಸೆಸ್ ಏನ್ ಕೊಡ್ತಾ ಇಲ್ಲ. ಇನ್ನು ಅಮೆರಿಕ ಏನ್ ಆಕ್ಷನ್ ತಗೊಂಡಿದೆ, ಇಮಿಡಿಯೇಟ್ಲಿ 18% ರೆಸಿಪ್ರೋಕಲ್ ಟ್ಯಾರಿಫ್ ನ ಹಾಕಿದೆ. ಅಂದ್ರೆ 50% 18ಕ್ಕೆ ಇಳಿಸಿದ್ದಾರೆ. ಮೋಸ್ಟ್ ಆಫ್ ಇಂಡಿಯನ್ ಗುಡ್ಸ್, ಇದರಲ್ಲಿ ಇನ್ಕ್ಲೂಡಿಂಗ್ ಟೆಕ್ಸ್ಟೈಲ್, ಅಪರಲ್, ಲೆದರ್, ಫುಟ್ವೇರ್, ಪ್ಲಾಸ್ಟಿಕ್ಸ್, ರಬ್ಬರ್, ಆರ್ಗ್ಯಾನಿಕ್ ಕೆಮಿಕಲ್ಸ್, ಹೋಮ್ ಡೆಕೋರ್, ಆರ್ಟಿಸನಲ್ ಪ್ರಾಡಕ್ಟ್ಸ್, ಸರ್ಟನ್ ಮೆಷಿನರಿ, ಇವುಗಳಿಗೆ 18% ಇದೆ. ಹಾಗೆ ರಿಮೂವ್ ರೆಸಿಪ್ರೋಕಲ್ ಟ್ಯಾರಿಫ್ಸ್ ವೈಡ್ ರೇಂಜ್ ಆಫ್ ಇಂಡಿಯನ್ ಗುಡ್ಸ್ ಒನ್ಸ್ ದ ಇಂಟರಿಮ್ ಡೀಲ್ ಇಸ್ ಸಕ್ಸಸ್ಫುಲಿ ಇಂಪ್ಲಿಮೆಂಟೆಡ್. ಇನ್ನು ಸಾಕಷ್ಟು ಕಡೆ ಇರುತ್ತೆ. ಅದು ಎಸ್ಪೆಷಲಿ ಫಾರ್ಮಾಸ್ಯೂಟಿಕಲ್ಸ್ ಆಗ್ಬಹುದು, ಜೆಮ್ಸ್, ಡೈಮಂಡ್ಸ್, ಏರ್ ಕ್ರಾಫ್ಟ್ ಪಾರ್ಟ್ಸ್, ಇವೆಲ್ಲವೂ ಕೂಡ ಇರುತ್ತೆ. ಒನ್ಸ್ ಇಂಟರಿಮ್ ಡೀಲ್ ಇಂಪ್ಲಿಮೆಂಟ್ ಆದ್ಮೇಲೆ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಇನ್ನು ಪ್ರೊಟೆಕ್ಷನ್ ಫಾರ್ ಇಂಡಿಯಾಸ್ ಅಗ್ರಿಕಲ್ಚರಲ್ ಸೆಕ್ಟರ್, ಯೂನಿಯನ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರು ಇಂಡಿಯನ್ ಫಾರ್ಮರ್ಸ್ ಅನ್ನ ಸೇಫ್ ಗಾರ್ಡ್ ಮಾಡುವಂತ ಎಲ್ಲ ಮೆಜರ್ಸ್ ಅನ್ನ ನಾವು ತಗೊಂಡಿದ್ದೀವಿ ಅಂತ ಹೇಳಿದರೆ, ಅದರಲ್ಲೂ ಫುಲ್ಲಿ ಪ್ರೊಟೆಕ್ಟಿಂಗ್ ಸೆನ್ಸಿಟಿವ್ ಅಗ್ರಿಕಲ್ಚರಲ್ ಅಂಡ್ ಡೈರಿ ಪ್ರಾಡಕ್ಟ್ಸ್ ಇನ್ಕ್ಲೂಡಿಂಗ್ ಮೈಸ್, ವೀಟ್, ರೈಸ್, ಸೋಯಾ, ಪೌಲ್ಟ್ರಿ, ಮಿಲ್ಕ್, ಚೀಸ್, ಎಥೆನಾಲ್, ಟೊಬ್ಯಾಕೋ, ಸರ್ಟನ್ ವೆಜಿಟಬಲ್ಸ್ ಅಂಡ್ ಮೀಟ್. ಮೇಜರ್ ಆಗಿ ಭಾರತ ಎಲ್ಲಿ ಹೆಚ್ಚು ಉತ್ಪಾದನೆ ಮಾಡುತ್ತಾ ಅಂತಹ ಪ್ರಾಡಕ್ಟ್ ಅನ್ನ ಭಾರತಕ್ಕೆ ಫ್ರೀ ಆಗಿ ಎಂಟ್ರಿ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕ್ತಿದ್ದಾರೆ ಇಂಡಿಯನ್ ಫಾರ್ಮರ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿ. ಇನ್ನು ಇಂಡಿಯಾ ಟು ರ್ಯಾಂಪ್ ಅಪ್ US ಪರ್ಚೇಸ್ $500 billion. ಡೊನಾಲ್ಡ್ ಟ್ರಂಪ್ ಅವರು ಅವರ ಟ್ವೀಟ್ ಅಲ್ಲಿ ಹೇಳಿದ್ರು $500 billion ಭಾರತ ಪರ್ಚೇಸ್ ಮಾಡುತ್ತೆ ಅಂತ. ಎಲ್ರಿಗೂ ಶಾಕ್ ಆಗಿತ್ತು. ಯಾಕಂದ್ರೆ ಎರಡೂ ದೇಶಗಳ ಬಿಸ್ನೆಸ್ ಇರೋದು $150-180 billion. ಒಂದು ವರ್ಷದಲ್ಲಿ $500 billion ಎಲ್ಲಪ್ಪ ಆಗುತ್ತೆ ಅಂತ. ಅಷ್ಟೊಂದು ಹೆಂಗ್ ಪರ್ಚೇಸ್ ಮಾಡುತ್ತೆ ಭಾರತ ಅಂತ. ಆದ್ರೆ ಈಗ ಗೊತ್ತಾಗ್ತಾ ಇದೆ ಅದು 5 years ಅಲ್ಲಿ ಅಂತ. ನೆಕ್ಸ್ಟ್ 5 years ಅಲ್ಲಿ ಭಾರತ ಅಮೆರಿಕದಿಂದ $500 billion ಎನರ್ಜಿ ಪ್ರಾಡಕ್ಟ್ಸ್, ಏರ್ ಕ್ರಾಫ್ಟ್ ಪಾರ್ಟ್ಸ್, ಪ್ರೀಶಿಯಸ್ ಮೆಟಲ್ಸ್, ಟೆಕ್ನಾಲಜಿ ಪ್ರಾಡಕ್ಟ್ಸ್ ಅಂಡ್ ಕೋಕಿಂಗ್ ಕೋಲ್ ಇವುಗಳನ್ನ ಟ್ರೇಡ್ ಮಾಡ್ತಾ ಇದೆ. ಅದೇನು ಬಿಗ್ ಡೀಲ್ ಅಲ್ಲ ಅನ್ಕೊಳ್ತೀನಿ. ಅಂದ್ರೆ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲಿ ಆಗುವಂತದ್ದು. ಈಗ ಸ್ವಲ್ಪ ಕಡಿಮೆ ಇದೆ, ಮೇ ಬಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದು ಖಂಡಿತ ಅಮೆರಿಕಗೂ ಕೂಡ ಲಾಭವನ್ನು ಕೊಡುತ್ತೆ. ಇನ್ ಕೇಸ್ ನಮಗೂ ಕೂಡ ಕಡಿಮೆ ಪ್ರೈಸ್ ಅಲ್ಲಿ ಸಿಕ್ಕರೆ ಅಬ್ವಿಯಸ್ಲಿ ಭಾರತ ಅದನ್ನ ಪರ್ಚೇಸ್ ಮಾಡೋದಕ್ಕೆ ಇಂದು ಮುಂದೆ ಏನ್ ನೋಡೋದಿಲ್ಲ. ಇನ್ ಕೇಸ್ ಅದಕ್ಕಿಂತ ಕಡಿಮೆ ಬೇರೆ ಕಡೆ ಸಿಗ್ತಿದೆ ಅಂದ್ರೆ ಅಬ್ವಿಯಸ್ಲಿ ಅವಾಗ ಡಿಮಾಂಡ್ ಮಾಡ್ತಾರೆ ಕಡಿಮೆ ಪ್ರೈಸ್ ಗೆ ಕೊಡಿ ಅಂತ. ಇನ್ನು ಸ್ಟೀಲ್, ಆಟೋ, ಅಲ್ಯೂಮಿನಿಯಂ ಪಾರ್ಟ್ಸ್ ನೋಡಬಹುದು. ಫ್ರೇಮ್ ವರ್ಕ್ ಆಲ್ಸೋ ಅಡ್ರೆಸಸ್ ಟ್ಯಾರಿಫ್ ಲಿಂಕ್ ಟು US ನ್ಯಾಷನಲ್ ರೂಲ್ಸ್, ಸರ್ಟನ್ ಸೆಕ್ಷನ್ 232 ಟ್ಯಾರಿಫ್ಸ್ ಆನ್ ಇಂಡಿಯನ್ ಏರ್ಕ್ರಾಫ್ಟ್ ಪಾರ್ಟ್ಸ್ ರಿಲೇಟೆಡ್ ಟು ಸ್ಟೀಲ್, ಅಲ್ಯೂಮಿನಿಯಂ, ಕಾಪರ್ ವಿಲ್ ಬಿ ರಿಮೂವ್ಡ್. ಇದು ಭಾರತಕ್ಕೆ ಸಿಗುವಂತ ಲಾಭ. ಇಂಡಿಯಾ ವಿಲ್ ರಿಸೀವ್ ಎ ಪ್ರಿಫರೆನ್ಷಿಯಲ್ ಟ್ಯಾರಿಫ್ ರೇಟ್ ಕೋಟಾ ಫಾರ್ ಆಟೋ
parts pharmaceuticals tariffs will be reviewed in line with the ongoing US Section 232 investigation. Boost to digital and technology trade. Digital trade increase trade technology products including GPUs and data center, expand joint technology cooperation. ಇದು ಕೂಡ ಈ ಡೀಲ್ ಅಲ್ಲಿ ಸೇರ್ಕೊಂಡಿದೆ. ಇದಿಷ್ಟು ನಿನ್ನೆ ಜಾಯಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಬಂದಿರುವಂತಹ ಕೀ ಹೈಲೈಟ್ಸ್. ಇನ್ನು ಬೇರೆ ಕೆಲವು ವಿಚಾರಗಳ ಕಡೆ ಬಂದ್ರೆ American wines, motorcycles, medical devices gain from India US interim trade pact. ವೈನ್ಸ್ ಅಂಡ್ ಸ್ಪಿರಿಟ್ಸ್ ಭಾರತಕ್ಕೆ ಬರ್ತಾ ಇದೆ, ಕಡಿಮೆ ಪ್ರೈಸ್ ಅಲ್ಲಿ ಬರ್ತಾ ಇದೆ. ಮುಂಚೆ ಕೂಡ ಬರ್ತಾ ಇದೆ, ಅದಕ್ಕೆ ಈಗ ಟ್ಯಾರಿಫ್ ಅನ್ನ ಕಡಿಮೆ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಅನ್ನ ಇಡ್ತಿದ್ದಾರೆ, MIP. ಇಲ್ಲಿ ಟ್ಯಾರಿಫ್ ಅನ್ನೋದಕ್ಕಿಂತ ಅಥವಾ ಟ್ಯಾಕ್ಸ್ ಅನ್ನೋದಕ್ಕಿಂತ ಬೇರೆ ಪ್ರಾಡಕ್ಟ್ ಅನ್ನ ತಂದಂಗಿದೆ ಸರ್ಕಾರ. ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಅಂತ ಅಮೆರಿಕದ ಸೆಲ್ಲರ್ಸ್ ಯಾವ್ದೊಂದು ಪ್ರಾಡಕ್ಟ್ ಅನ್ನು ಕಡಿಮೆ ಪ್ರೈಸ್ ಸೆಲ್ ಮಾಡಕ್ ಟ್ರೈ ಮಾಡ್ತಾರ, ಆಗಲ್ಲ. ಯಾಕಂದ್ರೆ ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಇರುತ್ತೆ, ಆ ಪ್ರೈಸ್ ಗೆ ಸೆಲ್ ಮಾಡ್ಬೇಕಾಗುತ್ತೆ. ಯಾಕೆ ಈ ರೀತಿ ಮಾಡಿದ್ದಾರೆ ಅಂದ್ರೆ ಇಂಡಿಯನ್ ಪ್ರಾಡಕ್ಟ್ಸ್ ಇನ್ ಕೇಸ್ ಅದಕ್ಕಿಂತ ಕಡಿಮೆ ಇದ್ರೆ ಆಗ ಅಬ್ವಿಯಸ್ಲಿ ಜನ ಏನ್ ಮಾಡ್ತಾರೆ, ಇಂಡಿಯನ್ ಪ್ರಾಡಕ್ಟ್ಸ್ ಕಡೆ ಹೋಗ್ತಾರೆ. ಬಟ್ ಅದೇ ಪ್ರಾಡಕ್ಟ್ ಅಮೆರಿಕದೇ ಪ್ರಾಡಕ್ಟ್ ಬೇಕು ಅನ್ನೋರು ಬೇರೆ, ಅದು ಅವ್ರು ತಗೊಳ್ತಾರೆ ಪ್ರೈಸ್ ನೋಡುವಂತವ್ರು. ಹಾಗಾಗಿ ಇಂಡಿಯನ್ ಕಂಪನೀಸ್ ಅನ್ನು ಕೂಡ ಪ್ರೊಟೆಕ್ಟ್ ಮಾಡಿದಾಗುತ್ತೆ. ಹಾಗಾಗಿ ಇಲ್ಲಿ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಅನ್ನು ಹಾಕಿದ್ದಾರೆ. MIP establishes a price floor below which imported alcoholic beverages cannot be sold. ಅದಕ್ಕಿಂತ ಕಡಿಮೆಗೆ ಯಾವುದೇ ಕಾರಣಕ್ಕೂ ಮಾರಾಟ ಮಾಡೋ ಆಗಿಲ್ಲ. ಇನ್ನು ಫ್ರೂಟ್ಸ್ ಅಂಡ್ ನಟ್ಸ್, ಎಸ್ಪೆಷಲಿ ಈ ಫ್ರೂಟ್ಸ್ ಅಂಡ್ ನಟ್ಸ್ ಬರ್ತಾ ಇತ್ತು, ನೀವು ಇಲ್ಲಿ ನೋಡಬಹುದು. ಪಿಸ್ತಾ, ವಾಲ್ನಟ್ಸ್, ಆಲ್ಮಂಡ್ಸ್, ಆಪಲ್ಸ್ ಇವುಗಳು ಬರ್ತಾ ಇತ್ತು. ಅದು ಮುಂದೆ ಕೂಡ ಕಂಟಿನ್ಯೂ ಆಗುತ್ತೆ. ಇದಕ್ಕೆ ಕನ್ಸೆಷನ್ ಕೂಡ ಕೊಡ್ತಾ ಇದ್ದಾರೆ. ಮೊದಲನೇ ದಿನದಿಂದನೇ ಕನ್ಸೆಷನ್ ಕೂಡ ಸಿಗ್ತಾ ಇದೆ. ಆಕ್ಚುಲಿ ಇಲ್ಲಿ ಏನು ನಾವು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನ ಮಾಡಲ್ಲ ಇವುಗಳನ್ನ, ಹಾಗಾಗಿ ಅವುಗಳಿಗೆ ಕನ್ಸೆಷನ್ ಕೊಡೋದ್ರಿಂದ ಕೂಡ ಇಂಡಿಯನ್ ಫಾರ್ಮರ್ಸ್ ಗೆ ಅಷ್ಟು ಇಂಪ್ಯಾಕ್ಟ್ ಆಗೋದಿಲ್ಲ. ಹಾಗಾಗಿನೇ ಅದನ್ನ ಅಲೋ ಮಾಡ್ತಾ ಇದೆ ಸರ್ಕಾರ. ಈ ಹಿಂದಿನಿಂದನೂ ಕೂಡ ಬರ್ತಾ ಇತ್ತು ಅಮೆರಿಕದಿಂದ, ಅದು ಕಂಟಿನ್ಯೂ ಆಗುತ್ತೆ ಅಷ್ಟೇ. ಇನ್ನು ಡೊಮೆಸ್ಟಿಕ್ ಪ್ರೊಡ್ಯೂಸರ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಕೋಟಾ ಬೇಸ್ಡ್ ಆಕ್ಸೆಸ್ ಅನ್ನ ಕೊಡ್ತಾ ಇದೆ. ಸೆನ್ಸಿಟಿವ್ ಪ್ರಾಡಕ್ಟ್ಸ್ ಲೈಕ್ ಆಪಲ್ಸ್ ವೇರ್ ಇಂಪೋರ್ಟ್ ಡ್ಯೂಟಿ ವಿಲ್ ಬಿ ಕ್ಯಾಪ್ 25% within the quota and the minimum import price has been raised to 80 per kilogram from 50 per kilogram. 50 ರೂಪಾಯಿಂದ 80 ರೂಪಾಯಿಗೆ ಏರಿಸ್ತಾರೆ. 25% ಇರುತ್ತೆ. ಆಪಲ್ಸ್ ಸ್ವಲ್ಪ ಸೆನ್ಸಿಟಿವ್, ಅಂದ್ರೆ ಇಲ್ಲೂ ಕೂಡ ಬೆಳೀತಾರೆ, ಹಾಗಾಗಿ ಅದಕ್ಕೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕಿದ್ದಾರೆ. Now pista, walnuts, almonds, certain lentils have also given tariff concession have been given either in a phased manner or from day one. ಇನ್ನು ಬೈಕ್ಸ್ ಅಂಡ್ ಕಾರ್ಸ್ ನೋಡಬಹುದು. ಗವರ್ನಮೆಂಟ್ ಸೋರ್ಸಸ್ ಇನ್ಫಾರ್ಮ್ ದಟ್ ಅಂಡರ್ ದ ಫ್ರೇಮ್ವರ್ಕ್ Harley Davidson motorcycles will enter India duty free from day one, 800 ಇಂದ 1600 cc ವರೆಗೂ, while tariffs on other high-end American vehicles will be reduced. ಬೇರೆಯವರು ಮೇಲಿರೋದನ್ನ ಕಡಿಮೆ ಮಾಡ್ತಾರೆ. ಇನ್ನು ಇಂಟರ್ನಲ್ ಕಂಬಷನ್ ಎಂಜಿನ್ ಅಥವಾ ICE ಅಂತ ಏನ್ ಕರೀತಾರೆ, ಅವು 3000 cc ಗಿಂತ ಜಾಸ್ತಿ ಇರುವಂತವು 30% ಗೆ ಇಳಿಸ್ತಿದ್ದಾರೆ. ವೆಲ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ರಿಮೇನ್ ಔಟ್ಸೈಡ್ ದ ಡೀಲ್ ಸ್ಕೋಪ್. ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಗ್ಗೆ ಇದರಲ್ಲಿ ಇನ್ನೂ ಡಿಸಿಷನ್ ತಗೊಂಡಿಲ್ಲ. ಇನ್ನು ಫಾರ್ಮಾಸ್ಯೂಟಿಕಲ್ಸ್ ಅಂಡ್ ಮೆಡಿಕಲ್ ಡಿವೈಸಸ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಅನೌನ್ಸ್ಮೆಂಟ್ ಗಳು ಬಂದಿದೆ. ಅಂದ್ರೆ ಇಲ್ಲಿ ಮೆಷಿನರೀಸ್ ಅನ್ನ ಯೂಶುವಲಿ ಇಂಪೋರ್ಟ್ ಮಾಡ್ಕೊಳ್ತಾರೆ. ಹಾಗೆ ಕೆಲವೊಂದು ಔಷಧಿಗಳು ನೋಡಬಹುದು. Tariff reductions under the interim trade deal cover a wide range of medicines including those for cancer, neurological, pediatric and cardiac treatments. ಖಂಡಿತ ಇದು ಒಳ್ಳೆ ಡಿಸಿಷನ್, ಯಾಕಂದ್ರೆ ಕಡಿಮೆ ಪ್ರೈಸ್ ಇವೆಲ್ಲ ಸಿಗಬೇಕು. ಹಾಗಾಗಿ ಇನ್ನು ಮೆಡಿಕಲ್ ಡಿವೈಸಸ್ ಅಲ್ಲೂ ಕೂಡ ಒಂದಷ್ಟು ಡ್ಯೂಟಿ ರಿಡಕ್ಷನ್ ಆಗ್ತದೆ. ಇದು ಕೂಡ ಒಳ್ಳೆಯ ಬೆಳವಣಿಗೆನೆ. ಇನ್ನು ಕಾಟನ್ ಅಂಡ್ DDG ಅಲ್ಲಿ ಬದಲಾವಣೆ ಆಗ್ತದೆ. ಅಂದ್ರೆ DDG ಅಂದ್ರೆ ಯಾವಾಗಲೇ ನೋಡೋದಲ್ಲ, ಡ್ರೈಡ್ ಡಿಸ್ಟಿಲರ್ ಗ್ರೈನ್ಸ್, ಎಸ್ಪೆಷಲಿ ಇದು ಎಥೆನಾಲ್ ಗೆ ಸಂಬಂಧಪಟ್ಟದ್ದು. ಈ ಹಿಂದಿನಿಂದನೂ ಕೂಡ ಒಂದಷ್ಟು ಡಿಸ್ಕಷನ್ಸ್ ಬರ್ತಾ ಇತ್ತು. ಗ್ರೈನ್ಸ್ ಅನ್ನ ಎಥೆನಾಲ್ ಉತ್ಪಾದನೆಗೆ ಬಳಸ್ಕೊಳ್ಬಹುದು ಅಮೆರಿಕದಿಂದ ಇಂಪೋರ್ಟ್ ಮಾಡ್ಕೊಂಡು ಅಂತ. ಅದೇ ರೀತಿ ಒಂದಷ್ಟು ಡಿಸಿಷನ್ ಗಳನ್ನ ತಗೊಂಡಿದ್ದಾರೆ. ಇಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ ಕೆಲವು ಪ್ರಾಡಕ್ಟ್ಸ್ ಅಲ್ಲಿ, ಬಟ್ ದೊಡ್ಡ ಪ್ರಮಾಣದ ಇಂಪ್ಯಾಕ್ಟ್ ಕಡಿಮೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಟ್ ನೋಡ್ಬೇಕು ಕಾದು ಇನ್ನು ಏನೆಲ್ಲ ಆಗುತ್ತೆ ಅಂತ. ಇನ್ನು ಎಕ್ಸ್ಕ್ಲೂಷನ್ಸ್ ಏನಿದೆ ಇಂಟರಿಮ್ ಟ್ರೇಡ್ ಡೀಲ್ ಅಲ್ಲಿ ಇಲ್ಲದೆ ಇರುವಂತದ್ದು ಅಥವಾ ಟ್ಯಾರಿಫ್ ಕನ್ಸೆಷನ್ ಇಲ್ಲದೆ ಇರುವಂತದ್ದು, ಅಮೆರಿಕನ್ ಎಲೆಕ್ಟ್ರಿಕ್ ವೆಹಿಕಲ್ಸ್, ಜೆನೆಟಿಕಲಿ ಮೋಡಿಫೈಡ್ ಕ್ರಾಪ್ಸ್, ಇದನ್ನ ಭಾರತ ಹಿಂದಿನಿಂದನೂ ಕೂಡ ವಿರೋಧ ಮಾಡ್ತಾ ಇತ್ತು, ಅದಕ್ಕೆ ಅಲೋ ಮಾಡಿಲ್ಲ. ವೈಡ್ ರೇಂಜ್ ಆಫ್ ಸೆನ್ಸಿಟಿವ್ ಅಗ್ರಿಕಲ್ಚರಲ್ ಡೈರಿ ರಿಲೇಟೆಡ್ ಪ್ರಾಡಕ್ಟ್ಸ್ ಇವು ಕೂಡ ಇದೆ. ಸ್ಟೇಪಲ್ಸ್, ಮೈಸ್, ರೈಸ್, ವೀಟ್, ಮಿಲೆಟ್ಸ್, ರಾಗಿ, ಸೋಯಾಬೀನ್ ಅಂಡ್ ಡೈರಿ ಐಟಮ್ಸ್ ಲೈಕ್ ಮಿಲ್ಕ್, ಚೀಸ್, ಬಟರ್ ಅಂಡ್ ಯೋಗರ್ಟ್ ಇವುಗಳನ್ನು ಕೂಡ ಅಲೋ ಮಾಡಿಲ್ಲ. ಸದ್ಯದ ಮಟ್ಟಿಗೆ ಟ್ರೇಡ್ ಇಲ್ಲಿಂದ ಆಚೆ ಇದ್ದಾವೆ. ಇನ್ನು ಯಾವುದೇ ರೀತಿಯ ಫ್ರೂಟ್ಸ್ ಗೂ ಕೂಡ ಎಕ್ಸೆಪ್ಟ್ ಆಪಲ್ ನೋಡಬಹುದು, ಬನಾನಾ, ಸಿಟ್ರಸ್ ಫ್ರೂಟ್ಸ್, ಪೊಟ್ಯಾಟೋಸ್, ಪೀಸ್, ಬೀನ್ಸ್, ಮಶ್ರೂಮ್ಸ್ ಅಂಡ್ ಡ್ರೈಡ್ ಚಿಲ್ಲೀಸ್ ಇವೆಲ್ಲವೂ ಕೂಡ ಕನ್ಸೆಷನ್ ನ ಹೊರಗಡೆನೆ ಇದ್ದಾವೆ. ಒಟ್ಟಿನಲ್ಲಿ ಸರ್ಕಾರ ಏನ್ ಹೇಳ್ತಿತ್ತು ಅದಕ್ಕೆ ತಕ್ಕಂತೆ ಅನೌನ್ಸ್ಮೆಂಟ್ ಗಳು ಬಂದಿದ್ದಾವೆ. ನೋಡೋಣ. ಇನ್ನು ಇಂಡಿಯನ್ ವಿಸ್ಕಿ ಬ್ರಾಂಡ್ಸ್ ವೋಂಟ್ ಲೂಸ್ ಸ್ಲೀಪ್ ಓವರ್ US ಸ್ಪಿರಿಟ್ಸ್. ಅಮೆರಿಕದ ಸ್ಪಿರಿಟ್ಸ್ ನ ಮೇಲಿನ ತೆರಿಗೆಯನ್ನ ಕಡಿತಗೊಳಿಸಿರೋದು ಭಾರತದ ವಿಸ್ಕಿ ಬ್ರಾಂಡ್ಸ್ ನ ಮೇಲೆ ಅಷ್ಟೇನು ಇಂಪ್ಯಾಕ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕೆಲವೊಂದು ಲೆಕ್ಕಾಚಾರಗಳ ಪ್ರಕಾರ ಈ ರೀತಿಯ ಡೇಟಾನ ಕೊಡ್ತಿದ್ದಾರೆ. ಬಟ್ ಇಂಪ್ಯಾಕ್ಟ್ ಅನ್ನ ಕಾದು ನೋಡ್ಬೇಕಾಗುತ್ತೆ. ಇನ್ನು ರಿಸಲ್ಟ್ಸ್ ಗಳ ಕಡೆ ಬಂದ್ರೆ ನಿನ್ನೆ ಕೆಲವೊಂದು ಕಂಪನಿಗಳು ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದೆ. ಇದರಲ್ಲಿ ಪ್ರೀತಿಕಾ ಆಟೋ ನಂಬರ್ಸ್ ಬಂದಿದೆ ನೋಡಬಹುದು. ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸೇಲ್ಸ್ ಅಲ್ಲಿ ಹಾಗೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೇಲ್ಸ್ ಅಲ್ಲಿ ಸ್ವಲ್ಪ ಡೌನ್ ಇದೆ. ಎಬಿಟ್ ಅಲ್ಲಿ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಡೌನ್ ಇದೆ. ಈ ರೀತಿ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಪ್ರೀತಿಕಾ ಆಟೋ ರಿಲೀಸ್ ಮಾಡಿದೆ. ಓವರ್ ಆಲ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದ್ರು, ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಪ್ರೀತಿಕಾ ಆಟೋ Q3 ನಲ್ಲಿ.
ನಂತರ ಅರಿವೋಮ್ ಪೈಪ್ಸ್ ಇಲ್ಲಿ ನೋಡಬಹುದು ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಬಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಓವರ್ ಆಲ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಅರಿವೋಮ್ ಪೈಪ್ಸ್. ನಂತರ ಹೈವೇ ಇನ್ಫ್ರಾ ಇಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಇನ್ನು ಎಬಿಟ್ ಅಲ್ಲಿ ಅಂತೂ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ ಆನ್ ಇಯರ್ ಇಂಪ್ರೂವ್ ಆಗಿದೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಇದೆ. ನಂತರ ಒಸ್ವಾಲ್ ಪಂಪ್ಸ್ ಇಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಕಂಪನಿಯ ರೆವೆನ್ಯೂ ಇಯರ್ ಆನ್ ಇಯರ್ 32% ಅಪ್ ಆಗಿದೆ, ಬಟ್ ಎಬಿಟ್ ಅಲ್ಲಿ ಸ್ಲೈಟ್ಲಿ ಅಪ್ ಆಗಿದೆ. ಇಯರ್ ಆನ್ ಇಯರ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.